ಪಡಪಂಡು ಕೆಲ್ಲಾರ ಸಂಗಾಟ ಎಳಗಾರ ಒಂದು ಗಿಲ್ಲಾರ ಸಂಗಾಟ ಎಳಗಾರ ಪಡಪಂಡು ಕೆಲ್ಲಾರ ಮೈಸೂಟ ಎಳಗಾರ ಒಂದು ಗಿಲ್ಲಾರ ಮೈಸೂಟ ಎಳಗಾರ ತುಕಪರಾಯ ಹೊಂಟಾನ ಹೊಡಪಂಡು ಕೆಲ್ಲರ ತುಕಪರಾಯ ಹೊಂಟಾನ ಹೊಡಪಂಡು ಕೆಲ್ಲರ ಹೊಡ್ಕೊಂಡು ಕಿಲ್ಲರ ತುಕಪರಾಯ ಹೊಂಟಾನ ಹೊಡ್ಕೊಂಡು ಕಿಲ್ಲರ ಹೊಡಪಂಡು ಕಿಲ್ಲರ ಮೈಸೂಟ ಎಳಗಾರ ಹೊಡಪಂಡು ಕಿಲ್ಲರ ಮೈಸೂಟ ಎಳಗಾರ ಹೊಡಪಂಡು ಕಿಲ್ಲರ ಮೈಸೂಟ ಎಳಗಾರ ಕಿಲ್ಲರ ಮೈಸೂಟ ಎಳಗಾರ ತುಕಪರಾಯ ಹೊಂಟಾನ ಹೊಡಕೊಂಡು ಕಿಲ್ಲರ ತುಕಪರಾಯ ಹೊಂಟ ಮೈಸೂಟ ಕಿಲ್ಲರ ರಾಯ ಹೊಂಟಾನ ಹೊಡ್ಕೊಂಡು ಕಿಲ್ಲರ ತುಕಪರಾಯ ಹೊಂಟ ಮೈಸೂಟ ಕಿಲ್ಲರ ನನ್ನ ಕಿಲ್ಲಾರಗಳು ಹತ್ತರಿಗೆ ಹಸಿರಾಗಿ ಹುಲ್ಲನ್ನು ತಿಂದು ಒಡಲ ಹತ್ತಿರುವು ನನ್ನ ಕಿಲ್ಲಾರಕ್ಕೆ ನೀರಿನ ಸಮಯವಾದಂತೆ ಕಾಣುತ್ತಿರುವುದು ನಾನೀಗ 700 ಕಿಲ್ಲಾರಗಳನ್ನು ಮುಂದೆ ಹಾಕಿಕೊಂಡು ಸಂಗಮನಾಥನ ಮುರಿಗೆ ನೀರಿಗಾದರೂ ಹೋಗುತ್ತೇನೆ. ಬಂದ್ರೆ ಕೂತ್ಬಾರ ತಮ್ಮ ಅಣ್ಣ ಎಲ್ಲ ಅಟ್ಟೆ ಐತಿ ಕೋಳಿ ಹಿಡಿಯೋದು ಅಟ್ಟೆ ಐತಿ ನನಗ ಯಾಕಣ ತಂದ್ರಿಲ್ಲ ಮಕ್ಕಳ ಏನ್ ಬತ್ತಂದ ಮಗನ ಸಂಗಮನಾಥನ ಮುರುಗಿ ಬತ್ತಂದ ಹೆಂಗಂದ ಅಕ್ಕ ಹೇಳ್ಬೇಕಪ್ಪ ನೀ ಅದ್ರಾಗೆ ಹೋಗ್ತಿ ಬನ್ನಿ ಅದಕ್ಕೆ ತಮ್ಮ ಅಣ್ಣ ಈಗ ಹೆಂಗ ಮಾಡೋದು ತಮ್ಮ ಸಂಗಮನಾಥರ ಮುರುಗಿಗೆ ಆದ್ರೂ 1100 ಮಂದಿ ಬಂದಂಗೆ ಆಯ್ತು. ಸಂಗಮನಾಥರ ಮುರುಗಿ ಅವ್ರು ಬಂದಂತೆ ಕರೆ ತುಕಪ್ರ ಕಾಣಲ್ಲ ತಮ್ಮ ತುಕಪ್ರ ಈ ಕಡೆ ಬರ್ತತೆ ಅಂತಮ್ಮ ಮತ್ತ ಇಲ್ಲಿ ಹೋಗು ಸ್ವಲ್ಪ ನೋಡು ತಮ್ಮ ಕಣ್ಣು ಮಂದಾಗಿ ನಮ್ಮ ಸಿಕ್ಕಾಪಟ್ಟಿ ಜಳಕಿ ಮಳಿ ಹೊಡೆದು ಅಣ್ಣ ಎಲ್ಲಿ ಕಾಂಜಾ ನಿಸದಾಗ ಅವ್ರ ಮನಿ ಹೋಗಿದೆ ನಮ್ಮ ಮಕ್ಕಳ ಮನಿ ಹೋಗಿದೆ ಅರ್ಕು ನೋಡ ಅಟ್ಟೆ ಒರಿಜಿನಲ್ ತೇವ್ಸ್ ಅಟ್ಟೆ ಹೊಡೆದಿದ ಆ ಟೈಮಾಗ ಪಕ್ಕ ಅವ್ರ ಮನಿ ಹೋಗಿದಿ ಆ ಪಕ್ಕ ಅವ್ರ ಮನೆಗೆ ಹೋಗಿದನ ಆಲಿ ಕಾಣಿಸ್ಕೊತಾವ ಬಿಳಿ ಬಿಳಿ ಆಡು ಮನ್ನಗಂಡ ಮಿಂತಗತಾವ ನೋಡ್ತಮ್ಮ ಅವೇ ಯಾರಿಗೊತ್ತು ಕಿಲ್ಲಾರ ಖರ್ನೆ ಹೋಲೆ 12:30 ಆಗ್ಯದ ನೀರಿನ ಟೈಮ್ ಆಗ್ಯದ ಅವ್ರು ನೀರಿಗೆ ಅಟ್ಟಿ ಹೊಡೆದ ಬಿಡಾನು ಹೊಡೆನ್ ಬೇಡ ಅಲ್ಲಿಗೆ ಹೋಗಿ ಹೊಡಿನು ಬೇಡ ನಿಂದು ಕೆಲ್ಸ ಕೊಡಲ್ಲ ಸರ್ ಕಡೆ
ನಂದು ಹೇಳ್ತ ಏ ಮಗನ ಹೇಳೋ ಟೆಕ್ನಿಕ್ ನಾ ಮೈ ಹೂ ನಾ ಬೇಬಿ ಐಕ್ರಿ ಆಯ್ತ ಅವ್ನಿಗೆ ಹೊಡೆದ್ರೆ ಕೆಲಸ ಕೊಡದ್ರ ನಮಗೆ ಈಗ ಹೊಡ್ಯಾದ್ ಬ್ಯಾಡ್ರು ನಮ್ಗೆ ಏನ್ ಬೇಕೀಗ್ಯಾವ ಕಿಲ್ಲರ್ ಬೇಕೀಗ್ಯಾವ ಏ ನಾ ಪಾಪ ಪೂಪ ಮಾಡೋರಲ್ಲಪ್ಪ ಹಾ ಬಾಳ ಸಾಚೆ ಸುಳು ಮಕ್ಕಳು ತಮ್ಮ ಅಣ್ಣ ಅವ್ರು ಬರ್ತಾರ ನೀ ಆ ಕಡೆ ಹೋಗು ನಾ ಈ ಕಡೆ ಹೋತ ನಟ್ಟು ನಡ್ಬರ್ಕ ನಿಮ್ ಯಾಕೆ ಹೋಗು ಹೋಗಿ ಬಿಡ್ತ ಕರ್ನಣ್ಣ ಅವ ಬಂದ ಕೊಟ್ಟೆ ತಂಗಲ ಮಾಡ್ಬೇಡ್ರಿ ಅವ ನೀರ್ ಕುಡ್ಸುತ್ತಾನ ಅಂತಳಾಗ ಮನ್ಗಂಡ ಕಿಲ್ಲರ್ ತಗೊಂಡು ಓಡಿ ಹೋಗ್ಬಿಡೋನು ಹಾ ನಡೆಯತ್ತಮ್ಮ ಇಂದ್ರ ನಾನು ಈಗ 700 ಕಿಲ್ಲಾರಗಳನ್ನು ಹೊಡೆದುಕೊಂಡು ಸಂಗಮನಾಥನ ಮುರಿಗೆ ಬಂದಂತೆ ಆಯಿತು. ನಾನು ಇದೇ ಭೀಮಾ ನದಿಯ ದಂಡೆಯ ಮೇಲೆ ಬುತ್ತಿಗಂಟಾದರೂ ಕೆಳಗಿಳಿಸಿ ನನ್ನ 700 ಕಿಲ್ಲಾರಕ್ಕೆ ನೀರಾದರೂ ಕುಡಿಸುತ್ತೇನೆ. ನನ್ನ ಕಿಲ್ಲಾರಗಳು ನೀರನ್ನು ಕುಡಿದು ಮಗ್ಗಲಚ್ಚಿ ಕುಳಿತುಕೊಂಡಿರುವವು. ನಾನಾದರೂ ಇದೇ ಭೀಮಾ ನದಿಯಲ್ಲಿ ಕೈಕಳ ಮಜ್ಜಲವನ್ನು ಮಾಡಿಕೊಂಡು ಕನಬಾಯಿ ಕಟ್ಟಿದ ಬುತ್ತು ಬಿಚ್ಚಿ ಊಟ ಮಾಡುತ್ತೇನೆ. ನಾನು ಈಗ ಭೀಮಾ ನದಿಯಲ್ಲಿ ಕೈಕಲ ಮಜ್ಜಲವನ್ನು ಮಾಡಿಕೊಂಡಿದ್ದೇನೆ. ನಾನು ಈಗ ಕನಬಾಯಿ ಕಟ್ಟಿದ ಬುತ್ತಿಯಾದರೂ ಬಿಚ್ಚಿ ಊಟ ಮಾಡುತ್ತೇನೆ. ನಾನು ಈಗ ಬುತ್ತಿಗಂಟಾದರೂ ಬಿಚ್ಚಿದ್ದೇನೆ. ಒಂದೆಳೆಗಳಾದರೂ ಭೀಮಾ ನದಿಗಾದರೂ ಮುಟ್ಟಿಸುತ್ತೇನೆ.
ನಾನು ಈಗ ಸಂತೋಷದಿಂದ ಊಟವಾದರೂ ಮಾಡುತ್ತೇನೆ. ಹಲೋ 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 ಮತ್ತೆ ಸೌಂಡ್ ಇಡೋಣ. ಹಲೋ ಹಲೋ ಇದೇನು ವಿಚಿತ್ರ. ಹಲೋ ಕಲಬಾಯಿ ಕಟ್ಟಿದ ಬುತ್ತಿ ಅವರ ಬಿಚ್ಚಿ ಊಟ ಮಾಡಲು ಹೋದರು. ಈ ಬುತ್ತಿಯು ಕೈ ಹತ್ತುತ್ತಿರುವುದು. ನಾನು ಊಟ ಮಾಡುವ ಸಮಯದಲ್ಲಿ ನನ್ನ ಕಿಲ್ಲಾರವು ಶಬ್ದ ಮಾಡುವಾಗ ಹತ್ತಿರುವುದು. ನನ್ನ ತಮ್ಮನಾದ ಸೋಮರಾಯ ಗೌಡನು ಮಂಡಿ ಭಾಷಣಗಳನ್ನು ಮನೆಯಲ್ಲಿ ಮಲಗಿರುವನು. ಅವನಿಗಾದರೂ ಏನಾದರೂ ಅಲ್ಲದವರು ಬಂದಿರುವನೇ? ಇಲ್ಲ, ನನ್ನ ಕಿಲ್ಲಾರ ಅವರ ಹತ್ತಿಲ್ಲ. ನನ್ನ ಮಕ್ಕಳಾದ ಜಗ್ಗರಾಯ ಮಾಲಿಂಗರಾಯರಿಗೆ ಉಮಳ ತಾಣದ ಮೇಲೆ ಬಿಟ್ಟು ಬಂದಿರುವನು. ಅವರಿಗಾದರೂ ಏನಾದರೂ ಅಲ್ಲದವರು ಬಂದಿರುವನು? ಇಲ್ಲ, ನನ್ನ ಕಿಲ್ಲಾರ ಒದರ ಹತ್ತಿಲ್ಲ. ಬೇಡ, ನಾನು ಈಗ ಊಟ ಮಾಡುವುದು ಬೇಡ. ಈ ಬುತ್ತಿ ಎಂಟನ್ನು ಹಾಗೆ ಕಟ್ಟಿ ಇಟ್ಟು ಇಲ್ಲಿ 3 ಕಣ್ಣಿನ ಹುತ್ತಿರುವುದು. ಈ ಹುತ್ತಿಗೆ ತಲೆ ಕೊಟ್ಟು ಸ್ವಲ್ಪ ವಿಶ್ರಾಂತಿಯಾದರೂ ತೆಗೆದುಕೊಳ್ಳುತ್ತೇನೆ. ದೂರ ಸರಿ ಹೋ, ಯಾಕಂದ್ರೆ ಗಡ್ಡ ಕಾಲ ತಟ್ಟಿ ಬಿದ್ದಂದ್ರ ಮೈಮಲ್ಲ. ನಿನ್ನ ಗಡ್ಡ ನಿಂದು ಸುದ್ದಿಲ್ಲ. ಮೈಕಿ ಬಾ ನೀ ಸುದ್ದಿಲ್ಲ ಬಾಬಾ. ಅದು ಕೊಡ್ದ್ಯಾ ಚಲೋ ಬೀಳವೆ ಬಾಬಾ ಇವ್ ಕೈಯ. ಏಕ ಮಾರ ಪಂಚ ಕೂಡ. ಹಾ ಮಗನ ಕಾರಣ ಎತ್ತಿ ಬಾಯಿ ತೊಳೆಯುತ್ತೇನ. ನಾ ಬಂದಿದ್ದೆ ಅದಕ್ಕೆ ಮೇಲೆ ಮಾಡೋದು ಅದು. ಈ ಕಡೆ ಬಾಲಿ ಎತ್ತಮ್ಮ ತೋ ನೀ. ನಾವು ಹೊಡೆದೊಂದು ಮಾತು ಕೊಟ್ರಿ ಮಕ್ಕಳ. ತಮ್ಮ ಅಣ್ಣ ತುಕ್ಕಪ್ಪರಾಯಗೌಡನ 3 ಕಣ್ಣಿನ ಹೊತ್ತಿಗೆ ಸೋದರ ನಿದ್ದೆ ನಡೆಸಿರುವನು ತಮ್ಮ. ಹೌದು ಹೌದು ತಮ್ಮ. ಅಣ್ಣ ಮತ್ತಾಗ್ತಾನ ಇನ್ನಾಕ ಮತ್ತಾಗ್ತಾನ. ಮತ್ತೇನ್ ಮಾಡಿದೇನ? ಏನ್ ಮಾಡುದು? ನಮ್ಮ ಅಣ್ಣ ಒಂದೇಟಿ ಹೊಡೆದ್ ಕಿಲರ ಹೊಂಡದು. ನಾವ್ ಹೊಡೆಯಲ್ಲಪ್ಪ, ನೀವು ಹೊಡೆಯವ್ರಿದ್ರೆ ನೀವು ಹೊಡ್ರಿ. ಬಾಣ ಹೊಡಿನು ಮುಕ್ಕೋಡಣ. ಹೌದಣ್ಣ ಮುಕ್ಕೋಡಕ್ಕ ಅವಂದು ಬರೋಬರಿ ಅದು. ನಮ್ಮ ಕಿಲ್ಲರ್ ನಮ್ಮಂತೆ ಅದು ಅಲ್ಲ. ನಮ್ಗೆ ಏನ್ ಬೇಕು? ದಂಗಾಲ್ ಮಾಡ್ಬೇಡ್ರಿ. ಹಲೋ ಬೇಬಿ, ಹಲೋ. ಎತ್ತೇರಿ ನಮ್ ಪಟ್ಟದ ಮರ, ಗುಡ್ಡದ ಮರ, ಒಂದು ಗೂಳ್ಯದಿದ್ದು ಕಲ್ಪಟ್ಟಿ ಮರವನು ಬ್ಯಾಡ. ಇವು ಕಪ್ಪರ್ ಪಡ್ಯವ್ನು ಗೂಳ್ಯದಿದ್ದು ಎಟ್ಟಲ್ಲಿ ಗೂಳಿ ಮಾತು ಕೇಳ್ಬೇಕಿಲ್ಲಪ್ಪ. ಏ ಬಾಬಾ ಹೆಂಗ್ರಿ ಬಾಬಾ? ಹೇಳಪ್ಪ ಒಂದ್ ಮಾತು ಹೇಳು. ಹೋಗ್ಯ ಬಾಬಾ ಕಡತ ಆಗಲ್ಲ ನೀವ್ ಹೇಳ್ದಂಗೆ ಕಿಲರ್ ಹೋಗ್ಬಿಡು ನೋಡ್ರಿ. ಗೂಳಿಗೆ ನಾವ್ ಹೇಳ್ದಂಗೆ ಕೇಳ್ತಾವ.
ಹೊಡಿಲಿಕತ್ತಾವಲ್ಲ ಹೌದಾ ಕಿಲ್ಲರ್ ನಮ್ಗೆಲ್ಲ ಹೊಡ್ಲತ್ತಾವು ಅವ್ರು ಒಬ್ರೇ ಕೈತಿರಲ್ಲ ಒಮ್ಮೆ ಮಾಡ್ಕೊತ ಬರ್ತಿ ಆ ಬಂದ್ರಿಕಿ ಯಾತಂದ್ರವ ಬಿಡ್ರಿ ಕಲ್ಸಾಗತ್ತವ್ರು ಅಣ್ಣ ಅವ್ರು ನಡಬಾರಕ್ ಸಿಕ್ಕಿದಪ್ಪ ಸಿಕ್ಕ ಪಕ್ ಪಕ್ ಹೊಡೆದು ಬಿಟ್ಟು ಹೇಳ್ತೀನಿ ನಮ್ಗೆ ಬಿಟ್ಟವತಿ ನಮ್ಗ ಆಯಾರ್ ಮಾಡ್ಯಾವ ಅಣ್ಣ ಆ ಕಿಲ್ಲರ್ ಬಾ ಹೊಡ್ಲತ್ತ ಹೆಂಗ್ ಮಾಡ್ದಣ್ಣ ನಮ್ಗ 200-300 ಬಿಟ್ಟವ್ ಗಜ್ಜಿಲಿ ಇದ್ರಾಗ ಬರ್ರಿ ಸಣ್ಣ ಹಿಡಿ ಬಾರಿ ಒಟ್ಟು ಕೂಡ ತಮ್ಮ ಇದರ ಏನಾರ ಒಂದಾರ ಕಣ್ಣಿ ಬರ್ತಾ ಅದೇನು ತಂದಿರೋಣ ಹನ್ನೆರಡು ಬರ ತಗೋಕಡೆ ಹೆಂಗತಿ ತಾಯಣ ಮನೆ ಬಿಟ್ಟು ಬಂದಿದಿ ನಾನೇ ಒಳ್ಳೆ ಅಂತ ಓದಾಡ್ತ ಬರ್ರಿ ನಡ್ಬಾರಕ ನನ್ನ ಕಿನ್ನಾರಗಳು ಚಿನ್ನಪಿದಾಗಿ ಓಡಾಡುತ್ತಿರುವವು ಎಲ್ಲ ಮುಗಿದವ್ರಿ ಬಾಬಾ ನಮ್ಮದು ನನ್ನ ಕಿನ್ನಾರಿಗೆ ಕಳ್ಳ ಕಡೆ ಕೆಟ್ಟ ಬೇಡರು ಮುತ್ತಿಗೆ ಹಾಕಿದಂತೆ ಕಾಣುತ್ತಿರುವರು ನಮ್ಮ ಕಿನ್ನಾರವನ್ನು ಕದ್ದು ಒಯ್ಯಲು ಬಂದಿರುವಿರ ಬೇಡರೇ ಅಣ್ಣಗಳು ಬರ್ರಿ ಹೋಗ್ಯಾರ ಯಾಕೋ ಲಾಡ್ ತಂಡೆಗೆ ಹೋಣ ಓಡಪ್ಪ ನಮ್ಮ ಕಿನ್ನಾರವನ್ನು ಕದ್ದು ಒಯ್ಯಲು ಬಂದಿರುವಿರ ದುಷ್ಟ ಬೇಡರೇ ಇಲ್ರಿ ಗೌಡ್ರ ನಾವೇನು ಕದ್ದು ಒಯ್ಲಿಕ್ಕೆ ಬಂದಿಲ್ಲಪ್ಪ ಹಾದಿಗೋಡ್ ನಾವ್ ಹೊಂಟಿದೀವ್ರಿ ನಿಮ್ಮ ಕಿಲ್ಲರ್ ನಮ್ಗೆ ಅಂಜವ್ರಿ ಅಪ್ಪ ನಾವೇನು ಸುಮ್ಮ ಹೊಂಟಿದೆ ಬಿಡ್ರಿ ಗೌಡ್ರ ಬೇಡರೇ ಓರಪ್ಪ ನೀವು ಬಂದ ದಾರಿಯಿಂದ ಸುಮ್ಮನೆ ಮರಳಿ ಹೋಗುವರು ನನ್ನ ಕೈಯಲ್ಲಿ ಸಿಕ್ಕು ಒತ್ತಾಡುವರು ಬೇಡರೇ ಎತ್ತು ಗಂಟಲು ಸರ ಮೈ ಹೂನಾ ಗೌಡ್ರ ನಾವು ಕಿಲ್ಲರ್ ಒಯ್ಲಿಕ್ಕೆ ಬಂದಿದ್ದಾರೆ ನಿಮ್ಮ ಕಿಲ್ಲರ್ ಒಯ್ದೆ ಹೋಗ್ತಾರೆ ಬೇಡರೇ ನೀವು ಬಂದ ದಾರಿಯಿಂದ ಸುಮ್ಮನೆ ಮರಳಿ ಹೋಗುವರು ನನ್ನ ಕೈಯಲ್ಲಿ ಸಿಕ್ಕು ಯುದ್ಧವನ್ನು ಮಾಡಲಿಕ್ಕೆ ತಯಾರಾಗುವಿರು ಗೌಡನೆ ಬೇಡರೇ ನಾನು ಇರುವುದು 1100 ಜನ ನೀನು ಇರುವುದು ಒಬ್ಬನೇ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಬೇಕೆಂದರೆ 100 ಸಲ ವೇತನವನ್ನು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಯುದ್ಧವನ್ನು ಮಾಡುತ್ತ ಕಪ್ಪರಾಯ ಗೌಡನೆ ಮಾಡಿದ್ದೇನೆ ಬೇಡನೆ ವಿಚಾರ ನಿಲ್ಲರಿ ನನ್ನ ಜೊತೆ ಯುದ್ಧಕ್ಕೆ ನಿಲ್ಲುವರಿ ಮಮ್ಮಿ ಕೇಳಿ ಬರ್ರಿ ಮನ್ಯಾಗ ಹೋಗಿ ಬೇಡನೆ ಆದರೆ ತುಕ್ಕಪ್ಪರಾಯ ಗೌಡನೆ ನಿನ್ನ ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ನಿಲ್ಲರಿ ಬೇಡನೆ ನನ್ನ ಜೊತೆ ಯುದ್ಧಕ್ಕೆ ನಿಲ್ಲರಿ ನನ್ನ ಯುದ್ಧಕ್ಕೆ
ಶಿವ ಶಿವ ಶಂಕರ ಪರಮೇಶ್ವರ ನಾನು ಈಗ ಬೇಡದ ಮೇಲೆ 359 ಬಾಣಗಳು ಬಿಟ್ಟರೆ ನನ್ನ ಎಲ್ಲ 359 ಬಾಣಗಳೆಲ್ಲವೂ ಹುಸಿ ಹೋದವು. ಈಗ ನನ್ನ ಬಳಿ ಉಳಿದಿರುವುದು ಒಂದೇ ಒಂದು ಬಾಣ. ಇದು ಶಿವನ ವರವಿನ ಬಾಣ. ಈ ಬಾಣವನ್ನು ಬೇಡದ ಮೇಲೆ ಪ್ರವೇಶ ಮಾಡಿದರೆ, ಈ ಬಾಣವು ಹುಸಿ ಹೋದರೆ, ಈ ಕೆಟ್ಟ ಬೇಡರು ನನ್ನನ್ನು ಮುಟ್ಟಿ ಹೊಡೆಯುತ್ತಾರೆ. ಕೆಟ್ಟ ಬೇಡರು ನನ್ನನ್ನು ಮುಟ್ಟಿ ಹೊಡೆದರೆ ಕಲಿಯುಗದಲ್ಲಿ ನಮ್ಮ ಸತ್ಯ ಸಿದ್ಧರ ಜಾರಿಗೆ ಬತ್ತಾ ಬರುವುದು ಬೇಡ. ಈ ಶಿವನ ವರವಿನ ಬಾಣವನ್ನು ಬೇಡದ ಮೇಲೆ ಪ್ರವೇಶ ಮಾಡುವುದು ಬೇಡ. ಈ ಶಿವನ ವರವಿನ ಬಾಣವನ್ನು ನನ್ನ ಕಾಲು ಹೆಬ್ಬಟ್ಟಿನಲ್ಲಿಟ್ಟುಕೊಂಡು ನನ್ನ ಪ್ರಾಣವನ್ನು ನಾನೇ ಹೊಡೆದುಕೊಳ್ಳುತ್ತೇನೆ. ಜೈ ಸ್ವರ್ಣಾರಿ ಸಿದ್ಧ. ಯಾವ ಸುಮಾರು ಇದ್ರು ಅಣ್ಣ ಕಮ್ಮನ ಮನುಷ್ಯ ಕೊಂದಿಟ್ರಲ್ಲೋ ಗಿರಾಸ್ತಗೋಳ್ಯ. ಏನ್ ಮಾಡ್ತೇವ ತಮ್ಮ ಕಿಲ್ಲರ ನಾವೇನು ಕೊಂದಿಲ್ಲಪ್ಪ. ತುಕ್ಕಪ್ಪರಾಯಗೌಡನು ತನ್ನ ಬಾಣವನ್ನು ತಾನೇ ಹೊಡೆದುಕೊಂಡು ತನ್ನ ಧರಣಿಗೆ ಬಿದ್ದಿರುವನು ತಮ್ಮ. ಅಂದ್ರು ನಮ್ದೇ ತಪ್ಪದಲ್ಲ. ನಮ್ದೇ ತಪ್ಪು ತಮ್ಮ ಹೇಳೋವನಿಗೆ ತಿಳಿಸಿ. ಏನ ನಮ್ದೇ ಕೆಂಪತಿ. ನಮ್ಮದೇ ಅಣ್ಣ ತಮ್ಮ ಕಿಲ್ಲರ್ ಎಬ್ಸಂದ್ ಹೋಗೋ ನಡಿ ಅಣ್ಣ. ನಮ್ ಚರ್ಚಾನ ಮ್ಯಾಗಿಂದ ಹೈಚ್ ಕೊಂಕಣ್ಗೆ ಮುರುಗಿ ಪಸಂದ್ ಊಟ ಗೀಟ ಮಾಡ್ಕೊಂಡು ಹೋಗೋಣತ್ತಾನ ಒತ್ತಟೆ ಕಡೆ ತಗೊಂಡ್ ಹೋಗೋನಲ್ಲ ಮನೆಗೆ ಮಾಡೋನು. ನಮಗ್ ಹೇಳೋರು ಇಲ್ಲ ಕೇಳೋರು ಇಲ್ಲ. ಯಾರು ಇಲ್ಲ ಕರ್ನೆ ಮತ್ ಯಾರು ಪಟ್ನೆ ಯಾರು ಬಂದು ಪಾಲ್ ಬೇಡ್ತಾರೋ ಮರೆ ಪಟ್ನೆ ಹೋಗೋ ನಡಿ. ಹ್ಯಾಂಗ ಮಾಡೋಣ ತಮ್ಮ ನೋಡಿದ್ರೆ ಡೇಂಜರ್ ಅವ. ಸರಿ ಅನ್ಬಿಡ ಪದಶ್ರೀ ನಮ್ಮ ಕಪ್ಪರ್ ಪಡಿ ಅವ್ನು ಬಂಡ್ರ ಹಚ್ಚೋನು ತನ್ ತಣ್ಣಗತ್ತವ ನಡಿ. ಚಂದ ಉಮದಿ ಮಾಡ್ಗ ತಮ್ಮ ನಮ್ಮ ಕೊಂಕಣಗ ಮುರಿಗಾದ್ರೆ ಒಯ್ಯೋಣ ನಡ್ರಿ ತಮ್ಮ. ಅಜ್ಜಾನ ಮ್ಯಾಗಿಂದ ಐಸಿ ಚಾಣಕ್ರ ಕ್ವಾಟಿ ಮ್ಯಾಗಿಂದ ಐಸಿ
ನಮ್ಮ ಮುರಿಗೆಗಾದ್ರೂ ಒಯ್ಯೋಣ ನಡ್ರಿ ತಮ್ಮ. ನಮ್ಮ ಹಂಸಪಾಲ ಅಲ್ಲೇ ಮಾಡ್ಕೊಂಡ್ ನಡ್ರಿ ನಾವು. ಅಣ್ಣ ಏನಾಗ್ಯದಣ್ಣ ಹಂಗ್ಯಾಕ್ ಬಿದ್ದಿರಿ ಇಬ್ರು ಕೂಡಿ ಕಾಲ್ ಸಿಗಿಸೊಂದು ನಾಯಿ ತರ್ತ ನೋಡೋಣ ಇಂದ ಅಣ್ಣ ಕಿಲ್ಲರ್ ಭಾಳ ದೊಡ್ಡದಪ್ಪ. ಕಿಲ್ಲರ್ ಹೊಡೆದಿನ ಕಿಲ್ಲರ್ ಹೊಂಟಿತ್ತು ಅದ್ರ ಮನೆ ಹತ್ರ ಅನುವಾರ ಹೊಂಟಿದೆ. ಈ ಮಗ ಹಾಗೆ ಬೈನ್ ಕೊಟ್ಟು ಬಿದ್ದಪ್ಪ ಇವನಿ ತಟ್ಟಿ ನಾ ಬಿದ್ದೀನಿ. ಏ ನಮ್ ದೊಡ್ಡ ನಮ್ ಕುಲದ ಬಟ್ಟದ ಏನಾಗ್ಯದ ನೋಡೋದಕ್ಕ ಅದಕ್ಕೆ ಹೋಗೋಣ ಬಾ. ಮೈ ಕೊಡ್ರಿ ಅಣ್ಣ ಏನಾಗ್ಯದಣ್ಣ ತಮ್ಮ ಎಲ್ಲ ಕಾಲ್ ಫೇಲ್ ಆಗ್ಯದ ಹೋಗಬ್ಬ. ಕಾಲ್ ಮುರಿದ ತಮ್ಮ. ಏನಾಗ್ಯದಣ್ಣ ಅಂತದು ಕಾಲು ಕೆಲ್ಲರು ಲತ್ತಿ ಹೊಡೆನ ಸಟ್ಟನ ಹೊಡಿತಮ್ಮ ಪಟ್ಟನ ಮುರ್ಕೊಂಡು ಹೋಗ್ಬಿಡ್ತು. ಆಗಾಣ ಬಾರಿ ಗಿಡದಾಗ ಹೋಗ್ರಂಗ ಚಂದ ಇದ್ದಲ್ಲ ಹೋಣ ಇನ್ನಾಗಿರ ಚಂದ ಇದ್ದ ಖರೆ ಬಾಬಾ ಕೆಲ್ಲಾರು ಬಿಡ್ತಾರ ಹೋಗಬ್ಬ ಲತ್ತಿ. ಹಂಗಿತ್ತ ಪಟ್ನೆ ನಮ್ ಕಾಕನ ಮಗನೇ ನಮ್ ಬಾಬನ ಮಗನೇ ಆಗ್ಬೇಕವ. ಏನ್ ಮಾಡ್ತಾರ ಅವ ಡಾಕ್ಟ್ರಿಗೆ ಕಲ್ತಾನ ಜರ ಪಟಕ್ನೆ ಹೋಗನ್ ಕರ್ಕೊಂಡ್ ಬರ್ತಾವ 1 ಮಿನಿಟ್ನಾಗ. ಲೇಟ್ ಮಾಡೋಣ ಮನೆಲ್ಲ ಕೊಳ್ತಿತ್ತು. ಹೇ ಕಾರ್ನು 1 ಮಿನಿಟ್ನಾಗ 3ನೇ ಡಾಕ್ಟರ್ ಕಲ್ತಾನವ. ತುಂಬ ಏ ತಮ್ಮ ಬಾಳ ಟಸ ಟಸ ಹೊಡಾಕತ್ತದ ತಮ್ಮ. ಟಸ ಟಸ ಎಲ್ಲ ಹೊಡ್ಲಪ್ಪ ಮತ್ ಹಿಂಗ್ಯಾಕ್ ಇಲ್ಲೋ ತಮ್ಮ ಜರ ಸಳ್ಳ 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 ಹೊಡಾಕತ್ತದ ತಮ್ಮ. ತಮ್ಮಣ್ಣ ಅಣ್ಣ ಹೋಗ್ಯಾರ ಡಾಕ್ಟರ್ ತರ್ತಾರ ಏನು 3 ಕೂಸಿಗೆ ತರ್ತಾನ ತಮ್ಮ. ಓ ತಮ್ಮ ಜರ ವರ್ಷದ ತಿಕ್ಕೋದಾರ ಮಾಡೋ ತಮ್ಮ. ಹೆಂಗದ ಎಲ್ಲಿದ್ರು ಅಣ್ಣ ಹೋಗಿ ಹೋಗಿ ಅಂತ ತಂದು ಬಾಬಾ ಕಾಜು ಬದಾಮ ಮನುಷ್ಯ ಹಂಗ ಹೆಂಗದ ಚೀದ್ ನಿಕ್ಕ ಇದಕ್ಕೆ ಕಾನ್ಸರ್ ಗೋಡೆಗಿದೇನೆಲ್ಲ ಒಳಗ್ ಚಂದ ಇತ್ತು. ಓ ಡಾಕ್ಟರ್ ಸಾಬ್ರು ನಮಸ್ಕಾರ ನಮಸ್ಕಾರ ನಿಮ್ದಕ್ಕೆ ನಮಸ್ಕಾರ. ತಥಾಸ್ತು ಮೇಲೆ ಕೇಳು ಭಕ್ತ. ಏ ತಮ್ಮ ಓರಪ್ಪ ನಾನು ಯಾರು ಮೈ ಗಂಡ ಗೊತ್ತು ಇರುತ್ತೆ ನಿನಗೆ ಮಗನೇ. ಹೆಣಗುಂಡೆ ಅಂತ ಮಗನೇ ಇಲ್ಲಿ ಬಾಯ್. ಯಾಕಡೆ ಹೋದ ಮಗ ಚೀಲ ತಗೊಂಡು ಮಗನ ಬಾಯ್. ಅಲ್ಲಿ ಒಂದು ಕಾಜು ಬರ್ತೀನ್ರಿ ಬಾಬಾ ಬರ್ತೀನ್ರಿ. ಕಾಜು ಬದಾಮ್ ತರಲಿಕ್ಕೆ ಹೋಗಿದ್ದೀನಿ. ನಾನು ಯಾರು ಯಾರು ಹೆಸರು ಹೇಳ್ರಿ, ನಿಮ್ಮ ಅಪ್ಪ ಹೆಸರು ಹೇಳ್ರಿ, ನಿಮ್ಮ ಅಜ್ಜ ಹೆಸರು
ಹೇಳ್ರಿ ಡಾಕ್ಟರ್ ಸಾಹೇಬ್ರು ಹಂಗ್ ಕೇಳ್ಬೇಡ. ಅವ್ರ ಪರಿಚಯ ಮಾಡಿಕೊಡ್ಲಿ ನೀನ್ರಿ ಒಂದ್ ಸ್ವಲ್ಪ. ಈ ಮಗ ಅರ್ಧ ಹೆಣ್ಣಾರ್ಧ ಗಂಡ ಕಾಣಿಸ್ತಾನೆ ಇವ. ಅವ್ರು ಹೆಂಗೇನ್ರಿ ಅವ ನಮ್ಮ ಅಣ್ಣ? ಭಾಷೆ ಇವನಿಗೆ ಮಾತಾಡಕ್ ಬರೋಲ್ಲ ಮಗನಿಗೆ, ಇವನಿಗೆ ಒಳಗೆ ಓಡಾಡ್ತಾನೆ. ಯಾರ್ರಿ? ನನ್ನ ಹೆಸರು ಏನು? ಏನ್ರಿ? ನನ್ನ ಹೆಸರು ಘಾಳಪ್ಪ. ಗೋಳಪ್ಪ. ನಿಮ್ಮ ಅಪ್ಪನ ಹೆಸರು? ನನ್ನ ಅಪ್ಪನ ಹೆಸರು ಧೂಳಪ್ಪ. ನಿಮ್ಮ ಅಡ್ಡಿ ಹೆಸರು? ಚಂದೂಳಪ್ಪ. ಕಣ್ಣ ತೆರೆದು ನೋಡಪ್ಪ. ಚಲೋ ಎಬ್ಬಿಸಿ ಮಗನೇ, ಯಾರಿಗೇನಾಗ್ಯದ ನನಗೆಲ್ಲ ಗೊತ್ತಿರುತ್ತದೆ ಮಕ್ಕಳೇ. ನೀವು ಸೋಮರಾಯ ತುಕ್ಕಪರಾಯ ಗೌಡ್ರ ಕಿಲ್ಲಾರ್ ಹೊಡ್ಕೊಂಡು ಹೋಗಿರಿ ಮಕ್ಕಳೇ. ಅಲ್ಲಿ ನಿಮಗೆ ಶ್ರಾಪ ಹತ್ತದೆ. ಹತ್ತದಾಗ್ರಿ ಶುದ್ಧ ಮಾಡ್ರಿ ಮಕ್ಕಳೇ, ಶುದ್ಧ ಆಗುದಿಲ್ಲ. ನಿಮ್ಮ ರುಂಡ ಕಡದಕರೆ ಶುದ್ಧ ಆಗುದು. ಒಂದ್ ಹಾಕ್ರಿ ಆದ್ರದೊಂದು ಕಾಣ್ಸ್ರಿ. ಏ ಉಚ್ಚುಕಡಿ ಭಾಷೆ ಆಗೋದು. ಹೆಚ್ಚು ಕಡೆ ಬಾಲಕ್ ಅದು ಉಚ್ಚುಕಡಿ ಅದು ಭಯ ಮಾಡಿಬಿಡಿ. ಉಚ್ಚುಕಡಿ ಬಾ ಬಾಬಾ ಇಚ್ಛೆ ಹೇಳ್ರಿ ಬಾಬಾ. ಮಗನೇ ಬ್ಯಾದುಡು ತೆಳಗೆ. ಇದು ಬಾಳ ವಾಚ್ಯದ್ರಿ ಒಳಮ. ಆ ಕಾಲ ಮುರಿದ ಮಗನಿಗೆ ಕೈಯ ಕಟ್ಟಪ್ಪ, ಕೈಯ ಮುಗಿದ ಮಗನಿಗೆ ಕಾಲ ಕಟ್ಟಪ್ಪ. ಹೌದಾ? ಚಂದ ಮಾಡ್ತಾವ ನಾವು ಮಗ ನಾಟಕ. ಮಗನೇ ಅವನಿಗೆ ಉದ್ದ ಹಾಕು. ಹಾಕೋ ಹಾಕೋ, ನನಗೆ ಆಗಲಾಗ್ಯದ. ನಾನು ಉದಾಕಲ ಅದ್ರೊಳಗೆ ಡಿಗ್ರಿ ಏನು ಕೊಡು. ಸೀದಾ ಬೀಳ್ಸ ಅವನಿಗೆ. ಬ್ಯಾಡ ಮಕ್ಕಳೇ, ಬ್ಯಾಡ ಅಂದ್ರೆ ಮುದ್ದೆ ಡಿಗ್ರಿ ಏನ್ ಬಿರ್ಸೋದು? ಎಲ್ಲರೂ ಚೋಟ್ ಇದ್ರ ಮಗನ್ ಮಾರೋದು. ಏನ್ ಮಾಡ್ತಾರ ನೋಡಿ ನಮ್ಮ ಅಣ್ಣ ಹಾಕ್ಕೊಂಡು. ಯಪ್ಪು ಅರೇ ರಾಮಕೃಷ್ಣ ಪ್ರೇಮಾನಂದ ಹೇ ಕ್ಯಾ ಹುವಾ ರೇ? ಏ ಡಾಕ್ಟರ್ ಬರ್ರಿ ಅಂತಮ್ಮ. ಹೋಗನಾಗ ನಿಂಬಿಗೆ ರಸಾಯನ ಮೈಕಿ ಮಾತಾಡ್ರಪ್ಪ, ಮೈಕಿಗ್ರಿ. ಡಾಕ್ಟರ್ ಹೇಳ್ತಾರೆ ನಾ ಹಿಡ್ತಾರಪ್ಪ, ನಾ ಹಿಡ್ತಾ ಮೈ ಹೂನ ಆ ಬೇಬಿ. ಹಲೋ ಏ ತಮ್ಮ, ಓರಪ್ಪ ಈ ಡಿಗ್ರಿ ಹಚ್ಚ ಇದಕ್ಕ ಮುಗಿರಿ. ಮುಗಿಗೆ ಹಚ್ಚು. ನಮ್ಮ ಹಿಂದಿಗಡೆ ಅದ ಎಲ್ಲ ಚಾನ್ಸ್. ಅಗರ್ಯ ಗಾಮಗಲ್ಲ ಇದು ತೋರ್ಸತ್ತ ನೋಡ್ರಿ. ಏ ಲೈಟ್ ಹೌದು ಇಲ್ಲ, ಅದು ಬೇಕಬೇಕತ್ಲೆ ಅದಳು. ಚಾಲು ಕರೆಂಟ್ ಹೊಡ್ತೇವ್ರಿ. ಈ ಮಗನಿಗೆ ಇದು ಹಿಂಗ ಸಜ್ಜಾಗೋದಿಲ್ಲ. ಇದು ಎರಡಿ ಮಿಷಿನ್ ಕಡೆ ಹೋಗ್ಬೇಕಿದು. ಎರಡಿ ಹೋಗಿ ಕಾಲು ಪೂರ ಕಲಾಸ ಆಗಿದೆ ಮಗಂದ. ಆ ಕಡೆ ಅಲ್ಲಿ ಕಳ್ಸ್ಬೇಡ್ರಿ, ಒಂದ್ ಜರ ಶಾಣೆ ಇದ್ದಂಗ ಕಾಣಿಸ್ರಿ ಮಾಡ್ರಿಪ್ಪ. ಕ್ಯಾಪನಲ್ರಿ ಎಳ್ಳಿ ಹೊಡ್ಲಿಕ್ಕ. ಏ ತಮ್ಮ, ಅದು ಗ್ಯಾಸ್ ಏನು ಹೊಡಿಬೇಕು ಇವನಿಗೆ. ನೀವೇ ಹೊಡ್ರಿ ಜರ. ಕಟ್ಟು ಕಾಲ ಇದು. ಕಾಲಿ ಕಟ್ಟು ಕಾಲಿ, ಕಾಲಿ ಕಟ್ಟು ಕಾಲಿ ಕಟ್ಟು ಕಾಲಿ. ಎಲ್ಲಿ ಕೊಲ್ತೀರಿ ಹರ್ಕೊಂಡ್ರಿ? ಏ ತಮ್ಮ, ಹಾ ಕಡ 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 ಮಾಡ ಕಡ. ಹಲೋ ಹಲೋ. ಹಾ ಯಪ್ಪು ಕಡ ಮಾಡಾಗ ಹೇಳಲ್ಲ. ಮತ್ತೆ ಡಾಕ್ಟರ್ ಕುಂಡ ಬರಿಬೇಕಂತ ಮಗನಿಗೆ. ಈ ಕಡೆ ಈ ಕಡೆ ಹಿಂಗ್ ತಿಳಿ ಕಡೆ ಭಾಗಿಸು. ಓ ಯಾಕಾಡ್ರಿ ಮ್ಯಾಲ ಹೋದವ್ರಿ. ಇಲ್ಲ ಆ ಮುತ್ತೆ ಬಟ್ಟು ಹೇಳನಲ್ಲ ಕುಂಡ ಬರಿಬೇಕು ಮಗನಿಗಂತ. ಮುತ್ತೆ ಯಾರು ಹೇಳ್ತಾನ್ರಿ? ನಾ ಮಾಡೋ ನಿನ್ನ ಕಾಲು ಮುರಿದಂಗ ಕಾಣಿಸಲ್ಲ ಮಗನ, ನಗಲಾಗತ್ತೀವಿ ಅಂದ್ರ. ಆ ಮಗನ್ ಮುರಿದ್ರಿ ಎಲ್ಲನೇ. ಕಡ ಮಾಡ ಕಡ ಕಡ. ಇಲ್ಲ ಇಲ್ಲ ಇಲ್ಲ, ಡಮ್ ಡಮ್. ಅವನಿಗಿಂತ ಹೆಚ್ಚು ನನ್ನ ಬಿಡು ಬಿಡು. ಆ ಕಡೆ ಕಡೆ ಆ ಕಡೆ ಬಸ್ಸು. ತಲೆ ಕಡೆ ತಲೆ ಕಡೆ ಬಸ್ ತಲೆ ಕಡೆ. ಅಣ್ಣ ಇಂಥದ್ದು ಆಗಿಲ್ಲ. ಹಲೋ ಹಲೋ ಹಲೋ. ಗಪ್ರಿ ಗಪ್ರಿ ಡಮ್. ನೋಡ್ರಿ ನೋಡ್ರಿ ನೋಡ್ರಿ, ಬಂದದಿಲ್ಲ ಬಂದದಿಲ್ಲ. ನೋಡು 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 ನೋಡು. ಆಗ್ಯದ್ರಿ ಬಿಡ್ರಿ, ಆಗ್ಯದ್ರಿ ಬಂದಿಟ್ರಿ ಬಿಡ್ರಿ. ಇಲ್ಲ ಇಲ್ಲ ಇಲ್ಲ, ನೀ ನಿನ್ನ ಇವನಿಗೆ ಮಗನಾಗ ನಂಬಿಕೆ ಉಂಟ ಮಗನಿಗೆ. ಹೇಳು ಹೇಳು ತಮ್ಮ ಹೇಳು ಹೇಳು, ಪಟ್ನೆ ಹೇಳು.
ಹೇಳಿ ಕೈಯಾಗಿದೆ ಮೈ ಕಡೆ ನಾ ಬೇಬಿ ನಿಮ್ಮ ತರ್ರಿ ಅಯ್ಯಪ್ಪೋ ಅಣ್ಣ ಹೋದ್ವಿ ಎಲ್ಲಾನೇ ಹೋದ್ವಿ ಇಲ್ಲ ನಮ್ಗೆ ನಮ್ ಓ ಬಿಡ್ರಿ ಕರೆ ಕರ್ನ ಕೊಂದಿಟ್ರಿ ಅದಕ್ಕ ಮನ್ಯಾಗ ಯಾರ ಮಕ್ಳ ಅವ್ರಿ ಅವನಿಗೆ ತಮ್ಮ ಬಟ್ಟಿಲೋ ಕೋಶ ಬಂದದ್ರಿ ಬಾಬಾ ಹೇಳ ಬಾಬಾ ಎಲ್ಲ ರೆಡಿ ಆಗ್ಯಾದ್ರಿ ಹೇಳು ಅವನು ಹೇಳು ಮುತ್ತೆ ಹೇಳೋದು ಜನ ಒಂದು ಕೂದಲ್ಟ್ರ ಇಲ್ರಿ ಬಾಬಾ ಆಗ್ಯಾದ್ರಿ ಇರ್ಲಿ ತಮ್ಮ ಅನ್ನ ಬಾಬಾ ಶಾಣ್ಯಾನೋ ಡಾಕ್ಟರ್ ಮನ್ನಗಂಡ ಶಾಣೆ ಅದಾರ ಓ ಬಾಬಾ ಹೇಳೋಣ ಮ್ಯಾಲ ನೋಡ್ಲಿಕ್ಕೆ ಹಿಂಗ ಕರೆ ಒಳಗ ಚಲೋದು ಇದು ನಿಮ್ಮದೈತ್ರಿ ಚೀಸ್ ಬಾರಿ ಅದು ಮಗನ ಹೇಳ್ರಿ ಗಚ್ಚಾಗಿ ತಮ್ಮ ಇದು ನಮ್ಮ ಮುತ್ತೆ ಹಿಡ್ಕೊಂಡು ದರ್ಶನ ಮಾಡ್ಕೊತ ಬಂದಿದ್ದೀವಿ ಕಣಗ ಅದೇ ಮಾಡ ಅದಕ್ಕೆ ಹಿಂಗದವರು ಬರಬರಿ ಅಂದ್ರಪ್ಪ ನನ್ನ ಕಾರ್ ಕುಣಸೋರಿ ದಿಕ್ಕು ಗಡಿ ಮಕ್ಕಳು ಯಾರು ಇದ್ದಿತ್ತಲ್ಲ ಯಾರಾದ್ರೂ ಅಂಕಲ್ಕೋಟಿ ತಾಲೂಕದಾಗ ಸಲಾಪುರ ಜಿಲ್ಲೆದಾಗ ಕಾಲ್ ಮುರಿದ್ರ ಯಾರು ಇದ್ರು ಹೇಳ್ರಪ್ಪ ಹೇಳ್ರಿ ಅಡ್ರೆಸ್ ಕೊಡ್ರಿ ನಂದು ನನಗೆ ಎಂತದ ಆಗಿತ್ತು ಅವ್ರು ಹಾಕೊಂಡ್ ಸಾಯ್ತಿದಪ್ಪ ನೀವ್ ಕೈ ಸಿಗ್ತಿತ್ಲ ಯಾರ್ಯಾರು ಕೊಂದಿಟ್ಟು ಮರ ಮಗನ ಕಾಲ್ ಕುಂಡ್ಸೋದ್ ಹಂಗೆ ಇರ್ತದ ಏನೇ ಮಾತಾಡಿದ್ರೆ ಒಲೆ ಹಿಡ್ಕೊಂಡೆ ಏ ತಮ್ಮ ನೀ ಹಿಂದಕ್ಕೆ ಎಲ್ಲಾನು ಗುಡ್ಡಕ್ಕೆ ಹೋಗಿದ್ದೆ ಮಗನ ಅಲ್ಲೇ ಕೂಡ ನಂಗೆ ಕಾಣಿಸ್ತೀವಿ ಅರ್ಧಂಬರ್ಧನೆ ಹಾಡ್ರಿ ಎಲ್ಲ ನಿಮ್ದೇ ಟ್ರೈನಿಂಗ್ ಆದ್ರಿಪ್ಪ ಮಗನ ಗೋರಾಯಿ ಗಾಡಿ ಕಡೆ ಅಲ್ಲ ಕಡೆ ಪಕ್ಕನೂ ಅಲ್ಲ ಚಿಕ್ಕ ನನ್ನ ಬಿಟ್ಟು ಬರೀಪ್ಪ ಗಾಡಿ ಗಪ್ಪನಾಗಿನ ಗಾಡಿ ಬರ್ತದೆ ಏ ಬಾಬಾ ನಮ್ಮ ಡಾಕ್ಟರ್ ಈ ವಯಸ್ಸು ಶಿಸ್ತ ಏನೇನ ಜವಾಬು ಕರ್ತದೆ ಅಂದು ಮಕ್ಕಳೇ ಓಳಂ ನನಗೆ ಹೊರ್ಸ್ಲಿಕ್ಕತ್ತವ್ರು ಕರಿಗೆ ತಮ್ಮ ಬಸ್ಸರ್ದ ಬಸ್ಸಾರ್ದ್ರಿ ನಿಮ್ಮ ತಂದವ್ರ ಯಾರ್ರಿ ನಿಮಗೆ ತಂದ ಏ ದಾಡಿ ಬಿಟ್ಟಿತ್ತು ಹೋದ್ ತಂದಿತ್ತು ನೋಡು ಏ ಮಗ ತಂದ ಒಳ್ಳೆ ಒಂದು ತಿಳಿಯಾಗ ನಾ ತಂದು ಖರೇದ್ರಿ ನಿಮಗ್ ನಾವು ನೋಡ್ರಿ ನಾವೇ ತುಡುಗು ಮಾಡಿ ಕಳು ಮಾಡ್ತಿದ್ದೆವು ನಿಮಗೆ ಎಲ್ಲಿದ್ರು ನಿಮ್ದು ಒಳ ಹೊತ್ತಿದ್ದೆವು ಅದರ ನೋಡಿ ಇದು ಬಿಡ್ರಿ ಏ ತಮ್ಮ ಪಟ್ನ ಕರ್ಕೊ ಹೋಗೋಲೆ ಕಾರ್ನ ಅಲ್ಲೇ ಒಳಗ್ ಕೊಡ್ತಾ ಬರ್ರಿ ನಿಮ್ ಪೇಮೆಂಟ್ ಯಾಕ ಅರ್ಧಂಬರ್ಧ ಆಗ್ಯದ್ರಿ ನಡಿ ಯಾಕಡೆ ಹಾಲಿ ಅದ ನೋಡು ತಗೋರಪ್ಪ ಏ ತಮ್ಮ ಮಾಸ್ತರ್ ಮತ್ತ ಬಾಳ ಬೆರೆಸಿದ್ದಿದ ಇರ್ಲಕ್ಕರ್ರಿ ಅಣ್ಣ ನೀನು ಕಾಲು ಕುಡ್ರಸಲ್ಲ ಡಾಕ್ಟರ್ ಕಾಲು ಕುಡ್ಸಾಡಿ ಈ ಕಡೆ ಕಿಲ್ಲರ್ ರೋಡ್ ಹೋಯ್ತಲ್ಲ ಕಿಲ್ಲರ್ ರೋಡ್ ಹೋಯ್ತು ಹೌದಲ್ಲ ಏನು ಸೋಮ್ರ ರೋಡ್ ಹೇಳ್ತು ಏನ್ ಮಾಡ್ಬೇಕು ಗೊತ್ತಿಲ್ಲ ಏ ಅದೇನ್ ಹೇಳಕೇನ ಮನುಷ್ಯ ದನನೇ ದನ ಮತ್ತೆ ಇದ್ದಟ್ರೆ ಹೊಡ್ಕೊಂಡ್ ನಡ್ರಿ ಒಬ್ಬಬ್ಬ ನಡ್ರಿ ಇಟ್ಟು ಹೊಡ್ಕೊಂಡ್ ಹೋಗುನು ನಡ್ರಿ ಅಂದ್ರ ಕೊಟ್ಟಿದ ದುಃಖದ ಕೊಳ್ಳವಾದರೂ ಓದುತ್ತೇನೆ ಹರೇ ನಾನು ಮರೆತ ಭಗವಂತ ಹರೇ ನಾನು ಮರೆತ ಹರೇ ನಾನು ಮರೆತ ಓ ಭಗವಂತ ಹರೇ ನಾನು ಮರೆತ ನಾನು ಮರೆತ ಓ ಭಗವಂತ ನನ್ನನ್ನು ಮರೆತ ನನ್ನನ್ನು ಮರೆತ ಓ ಭಗವಂತ ಹಿಡಿದಾತ
ಕೊಳಲನು ಊದಿದಾತ ಕೊಳಲನು ಹೇಳಿದಾತ ಕೊಳಲನು ಊದಿದಾತ ಎಲ್ಲರ ವಾಲು ಓಡಿ ಬರುವ ತಾವ ಎಲ್ಲರ ವಾಲು ಓಡಿ ಬರುವ ತಾವ ಹರೇ ನಾನು ಮರೆತ ಭಗವಂತ ಹರೇ ನಾನು ಮರೆತ ಹರೇ ನಾನು ಮರೆತ ಭಗವಂತ ಹರೇ ನಾನು ಮರೆತ ಹರೇ ನನ್ನನ್ನು ಮರೆತ ಭಗವಂತ ಹರೇ ನನ್ನನ್ನು ಮರೆತ ಭಗವಂತ ಭಗವಂತ ನಾನು ಕೊಳಲವನ್ನು ಊದಿದ ಕೂಡು ನಮ್ಮ 700 ಕಿಲ್ಲಾರರು ಒಕ್ಕಣದ ಮರೆಯದೆ 1100 ಕಟ್ಟ ಬೇಡ ನಮ್ಮ 700 ಕಿಲ್ಲಾರರು ಹಂಚಪಾಲ ಮಾಡುತ್ತಿರುವರು ಭಗವಂತ ನಾನು ಮತ್ತೊಮ್ಮೆ ದುಃಖದ ಕೊಳಲವನ್ನು ಊದಿದ ಕೂಡಲೇ ನಮ್ಮ 700 ಕಿಲ್ಲಾರಗಳು ಹಂಗಾರವು ಓಡಿ ಓಡಿ ಬರುತ್ತಿರುವವು ಭಗವಂತ ಭಗವಂತ ನಮ್ಮ 700 ಕಿಲ್ಲಾರದ ಬೆನ್ನ ಹಿಂದೆ ಬೆನ್ನ ಹತ್ತಿರುವ ಭಗವಂತ ಗುರುವೇ ಇಂಥ ಸಮಯದಲ್ಲಿ ಬಂದು ಬರುವಾಗುತ್ತಾನ ಭಗವಂತ ಶಿಷ್ಯ ಸೋಮರಯ್ಯ ನೀನು ಕೆಟ್ಟ ಬೇಡರ ಬಗ್ಗೆ ಯಾವ ಚಿಂತೆಯನ್ನು ಮಾಡಬೇಡ ನಿನ್ನ ಕೈಗೆ ಬಂದ ಕಲ್ಲವನ್ನು ಬೇಡರ ಮೇಲೆ ಪ್ರವೇಶ ಮಾಡು ಶಿಷ್ಯ ಇದಕ್ಕೆ ನನ್ನ ಆಶೀರ್ವಾದ ಇರುವುದು ಸೋಮರಾಯ ಆಗಲಿ ಭಗವಂತ ನೀವು ಹೇಳಿದಂತೆ ನಾನೀಗ ಇಡೀ ಆಲದ ಮರವನ್ನು ಇಳಿದು ಕೈಗೆ ಸಿಕ್ಕ ಕಲ್ಲವನ್ನು ಕೆಟ್ಟ ಬೇಡರ ಮೇಲೆ ತೂರಿ ಬಿಡುತ್ತೇನೆ ನಾನೀಗ ಆಲದ ಮರವನ್ನು ಇಳಿಯುತ್ತೇನೆ ಸಿದ್ಧ ತಮ್ಮ ಅಣ್ಣ ಸೋಮರಾಯ ಗೌಡನು ಒಂದು ಕಲ್ಲು ಹೊಡೆದ ತಕ್ಷಣ ಕಲ್ಲ ಮುಳ್ಳ ಗಿಡ ಗಂಟಿಯನ್ನು ಹಂಗಾರದ ಬೆನ್ನ ಹತ್ತಿರುವವು ಹಂಗಾರದ ಬೆನ್ನ ಹತ್ತಿರಕ್ಕೆ ನಮ್ಗೆ ಒಂದೆರಡು ಗುಣ ಬಿದ್ದವಿಯನ ತಮ್ಮ ಅವ್ರ ಕಿಲ್ಲಾರ ಅವ್ರಂತೆ ಆಗಲಕ್ಕ ನಮ್ಮ ಪ್ರಾಣ ರೇಟ್ ಉಳಿದ್ರೆ ಸಾಕು ಬಾಬಾ ಓಡು ಕೆಟ್ಟ ಬೇಡರ ಮೇಲೆ ತೋರಿದ ಕೂಡಲೇ ಕಲ್ಲು ಮುಳ್ಳ ಗಿಡ ಗಂಟೆಗಳು ಕೆಟ್ಟ ಬೇಡರಿಗೆ ಓಡಿಸಿ ಬಿಟ್ಟವು ನಾನೀಗ ನಮ್ಮ 700 ಕಿಲ್ಲಾರಗಳನ್ನು ಹೊಡೆದುಕೊಂಡು ಅಣ್ಣ ತಕ್ಕ ಪರಾಯಗೌಡ ಇರುವ ಜಗೆ ಕಿಲ್ಲಾರ
ಅಣ್ಣ, ನೀವು ಹೇಳಿದಂತೆ ನಮ್ಮ ಮರಳಿ ತಂದಿದ್ದೇವೆ ಅಣ್ಣ. ಕಿಲ್ಲಾರದ ಮುಖವಾದ್ರೆ ನೋಡು ಅಣ್ಣ. ತಮ್ಮ ಸೋಮರಾಯ, ನಮ್ಮ ಕಿಲ್ಲಾರಗಳನ್ನು ಮರಳಿ ತಂದಿದ್ದನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು ತಮ್ಮ. ತಮ್ಮ ಸೋಮರಾಯ, ನಮ್ಮ 700 ಕಿಲ್ಲಾರಕ್ಕೆ ಕಳ್ಳಕೋಟೆಯ ಬೇಡರು ಮುತ್ತಿದರು. ನಮ್ಮ ಕಿಲ್ಲಾರದ ಮುಖವು ಹೇಗೆ ಬಾರಿದವು ನೋಡುತ್ತಮ್ಮ. ತಮ್ಮ ಸೋಮರಾಯ, ನೀನು ಈಗ ತಲೆಮಾರಲು ಇದೇ ಭೀಮಾ ನದಿಗೆ ಹೋಗಿ ನಮ್ಮ ಕಿಲ್ಲಾರಗಳಿಗೆ ಗಂಗಿ ಸೀತರವರು ಮಾಡಿಸಿಕೊಂಡು ಬಾತಮ್ಮ. ಆಗಲಿ ಅಣ್ಣ. ನಾನಿ ನಮ್ಮ 700 ಕಿಲ್ಲಾರಿಗಳಿಗೆ ಗಂಗೆ ಸೀತ ಮಾಡಿಸಬೇಕಾದ್ರೆ ವಿಮಾನ ನದಿ ಎದುರು ಹೋಗುತ್ತೆ. ನಾನೀಗ ಭೀಮಾ ನದಿಗೆ ಬಂದಿದ್ದೇನೆ. ನಮ್ಮ 700 ಕಿಲ್ಲಾರಿಗಳಿಗೆ ಗಂಗೆ ಸೇತುವೆ ಮಾಡಿಸುತ್ತೇನೆ. ನಾನೀಗ ಗಂಗೆ ಸೇತುವೆ ಮಾಡಿಸುತ್ತೇನೆ. ಅಣ್ಣ ತುಕ್ಕಪ್ಪರಾಯಗೌಡ ಇರೋ ಜಗಿಯಾದರೂ ಬಂದಿದ್ದೆ. ಅಣ್ಣ, ನೀವು ಹೇಳಿದಂತೆ ನಮ್ಮ 700 ಕಿಲ್ಲಾರಗಳಿಗೆ ಗಂಗೆ ಸೇತುವೆ ಮಾಡಿಸುತ್ತೇನೆ ನೋಡು ಅಣ್ಣ. ಕಿಲ್ಲಾರದ್ರ ಮುಖವಾದ್ರು ನೋಡು ಅಣ್ಣ. ತಮ್ಮ ಸೋಮರಾಯ, ಅಣ್ಣ, ನಮ್ಮ ಕಿಲ್ಲಾರಗಳು ಗಂಗೆ ಸೀತವನ್ನು ಮಾಡಿದ ಕೂಡಲೇ ಹೇಗೆ ಬೆಳ್ಳಕ್ಕಿಂತ ಹರಿಯುತ್ತಿರುವ ನೋಡುತ್ತಮ್ಮ. ಹೌದು ಅಣ್ಣ. ತಮ್ಮ ಸೋಮರಾಯ, ಅಣ್ಣ, ನಮ್ಮ ಕಿಲ್ಲಾರಗಳು ಭೀಮಾ ನದಿಯಲ್ಲಿ ಹೋಗಿ ಜಳಕ ಮಾಡಿದವು ಅಪ್ಪ. ನಮ್ಮ 700 ಕಿಲ್ಲಾರಗಳು ಇದೇ ಭೀಮಾ ನದಿಯಲ್ಲಿ ನಾಗರಾಜಂತೆ ಒಳ್ಳಾಡಿ ಜಳಕವಾದ್ರು ಮಾಡಿದವು ಅಣ್ಣ. ತಮ್ಮ ಸೋಮರಾಯ, ಅಣ್ಣ, ನಮ್ಮ ಕಿಲ್ಲಾರಗಳು ಜಳಕ ಮಾಡಿ ಒಳ್ಳಾಡಿ ಜಳಕ ಮಾಡಿದವು ಅಂದರೆ ನಮ್ಮ ಕಿಲ್ಲಾರಗಳು ಜಳಕ ಮಾಡಿದ ಸ್ಥಳಕ್ಕೆ ನಾಗರ ಮಡವ ಎಂದು ಹೆಸರಾಗಿ ಇರುವಂತವಾಗುತ್ತಮ್ಮ. ಅಣ್ಣ, ನಮ್ಮ 700 ಕಿಲ್ಲಾರಗಳು ಗಂಗೆ ಸೇತುವೆ ಮಾಡಿದ ಸ್ಥಳಕ್ಕೆ ನಾಗರ ಮಡುವ ಎಂದು ಹೆಸರಾದರೂ ಇಟ್ಟಿದ್ದೇನೆ ಅಣ್ಣ. ಸಂತೋಷವಾಯಿತು ತಮ್ಮ. ಅಣ್ಣ, ನಿನ್ನ ಬಾಣವಾದರೂ ಕಿತ್ತುತ್ತೇನೆ ಅಣ್ಣ. ಬೇಡ ತಮ್ಮ, ಬೇಡ. ನನ್ನ ಮಕ್ಕಳಾದ ಜಗ್ಗರಾಯ ಮಾಲಿಂಗರಾಯರು ಉಮಲ ಕಾಣದ ಮೇಲಿರುವರು. ಅವರ ಜೊತೆ 4 ಮಾತುಗಳಿರುವು. ನೀನು ನನ್ನನ್ನು ಮುಂಗಾರಿ ದಂಡಿಯನ್ನು ಮಾಡಿಕೊಂಡು 700 ಕಿಲ್ಲಾರವನ್ನು ಮುಂದೆ ಹಾಕಿಕೊಂಡು ಉಮಲ ತಾಣಕ್ಕೆ ಹೋಗಬೇಕು. ಉಮಲ ತಾಣಕ್ಕೆ ಹೋದ ಮೇಲೆ ಕಬ್ಬಿನ ಹಂದರವನ್ನು ಹಾಕಬೇಕು. ಮಾವಿನ ತೋರಣವನ್ನು ಕಟ್ಟಬೇಕು. ಸುಣ್ಣ ಬಣ್ಣದ ತೋರ ಬಿಡಬೇಕು. ನಿನ್ನ ಮನವಿ ಕಣವಾಯಿ ಕಡೆಯುವ ಪಂಚಾಮೃತದ ಅಡಿಗೆಯನ್ನು ಸಿದ್ಧಪಡಿಸಬೇಕು ನೋಡುತ್ತಮ್ಮ ಸೋಮರಾಯ. ಆಗಲಿ ಅಣ್ಣ.
ನೀವು ಹೇಳಿದಂತೆ ಎಲ್ಲ ಸರ್ವ ಸಾಹಿತ್ಯಗಳನ್ನು ಸಿದ್ಧಪಡಿಸುತ್ತೇವೆ ಅಣ್ಣ. ನಿಮ್ಮನ್ನು ಮುಂಗೈತನಿಯನ್ನು ಮಾಡಿಕೊಂಡು ಒಯ್ಯುತ್ತಾರೆ ಅಣ್ಣ. ತಮ್ಮ ಸೋಮರಾಯ, ನನ್ನನ್ನು ಸಮಾಧಾನವಾಗಿ ಕಿಲ್ಲಾರು ದೊಡ್ಡಿಗೆ ಅದು ಹೋಗೋದು ನಡೀತಮ್ಮ. ಆಗಲಿ ಅಣ್ಣ. ಇದು ಯಾವ ಗಣ ಶಾಪವೋ ದೇವ, ಇದು ನಿನ್ನ ಚಲ್ಲಾಟವೋ. ಇದು ಯಾವ ಗಣ ಶಾಪವೋ ದೇವ, ಇದು ನಿನ್ನ ಚಲ್ಲಾಟವೋ. ಇದು ಯಾವ ಗಣ ಶಾಪವೋ ದೇವ, ಇದು ನಿನ್ನ ಚಲ್ಲಾಟವ. ಇದು ಯಾವ ಗಣ ಶಾಪವ ದೇವ, ಇದು ನಿನ್ನ ಚಲ್ಲಾಟವ. ನಾನೊಂದು ಮಾಡಿದರೆ ತಾವೊಂದು ಆಗುವುದು. ಒಂದು ಮಾಡಿದರೆ ನಾನೊಂದು ಮಾಡಿದರೆ ತಾನೊಂದು ಆಗುವುದು. ನಾನೊಂದು ಮಾಡಿದರೆ ತಾನೊಂದು ಆಗುವುದು. ದೇವಾ, ಇದು ಯಾವ ಗಣ ಶಾಪವೋ ದೇವಾ, ಇದು ನಿನ್ನ ಚಲ್ಲಾಟವೋ. ಇದು ಯಾವ ಗಣ ಶಾಪವೋ ದೇವ, ಇದು ನಿನ್ನ ಚಲ್ಲಾಟವೋ. ಇದು ಯಾವ ಗಣ ಶಾಪ ಕಪ್ಪರಾಯ ಗಾವಿದೆ ಕಾಡು ಪರಮಾತಿ ಗೌಡರಿಗೆ ಶನಿ ಕಾಡುವ ಕಾಲ. ಪರಮಾತಿ ಗೌಡರಿಗೆ ದೇವ, ಇದು ಯಾವ ಗಣ ಶಾಪವೋ ದೇವ, ಇದು ನಿನ್ನ ಚಲ್ಲಾಟವೋ. ಇದು ಯಾವ ಗಣ ಶಾಪವೋ ದೇವ, ಇದು ನಿನ್ನ ಚಲ್ಲಾಟವೋ. ಇದು ಯಾವ ಗಣ ಶಾಪವೋ ಇದು ನಿನ್ನ ಚಲ್ಲಾಟವೋ. ಇದು ಯಾವ ಗಣ ಶಾಪವೋ ದೇವ, ಇದು ನಿನ್ನ ಚಲ್ಲಾಟವೋ. ಇದು ನಿನ್ನ ಮಧ್ಯೆಯಲ್ಲಿ ಹರಿಸಕ್ಕೆ ಮಾಡಿದವರು ಇವತ್ತಿನ ದಿವಸ ಸಲವಾಗಿ ನಾವು
ಅಣ್ಣ ಅತ್ತಿಗೆ ಮರುತ್ತಪ್ಪ ಏನು ಮತ್ತು ಪಟ್ಟಣದಲ್ಲಿ ಬಿಟ್ಟು ಬಂದೆವು ಅಣ್ಣ ತಮ್ಮ ಅಣ್ಣ ಯಾರನ್ನು ಮಾಡುವರು ಯಾರಿಲ್ಲಿಂದ ಏನಾಗುವರು ಪೂರ್ವ ಜನ್ಮದ ಧರ್ಮ ಇದೆಯ ಬೆಲ್ಲ ಬಿಡುವ ಬೇಲೆಯ ಇದೆಯ ಬೆಲ್ಲ ಬಿಡುವ ಬೇಲೆಯ ತಮ್ಮ ಸೋಮರಾಯ ಅಣ್ಣ ಈ ನಮ್ಮ ನೂರಕ್ಕಿಲ್ಲಾರದ ಸಲುವಾಗಿ ನಮಗೆ ಇಂಥ ಪರಿಸ್ಥಿತಿ ಬಂದು ಒದಗಿದ್ದೇನು ತಮ್ಮ ಅಣ್ಣ ಇವತ್ತಿನ ದಿವಸ ಪ್ರಸಂಗ ಯಾರೇನು ಮಾಡುವರು ಯಾರಿಂದಲೇ ಆಗುವುದು ಪೂರ್ವ ಜನ್ಮದ ಕರ್ಮ ಇದಿದೆಲ್ಲ ಬಿಡಾವೆ ಸೋಮರಾಯ ಆಡಿನ ಮನೆಯನ್ನು ಜೋಡಾಗಿದ್ದ ತಮ್ಮರನ್ನು ಇವತ್ತಿನ ದಿವಸ ಸಮಯ ಬಂದರು ತಮ್ಮ ಅಣ್ಣ ಯಾರೇನು ಮಾಡುವರು ಯಾರಿಂದಲೇ ಆಗುವುದು ಪೂರ್ವ ಜನ್ಮದ ಕರ್ಮ ಇದೆ ಸೋಮರಾಯ ಅಣ್ಣ ಈ ತರುಣಕ್ಕಿನ್ನಾದ ಸಲುವಾಗಿ ನಾವು ದೇಶ ಪರಿಗಂಧವಾದವು ನಾಡ ಪರಿಗಂಧವಾದವು ಸೋಮರಾಯ ಅಣ್ಣ ಸ್ವಲ್ಪ ಸಮಾಧಾನ ತಾಳುತ್ತಮ್ಮ ಸೋಮರಾಯ ಅಣ್ಣ ಸಮಾಧಾನ ಹೇಳ್ತಾರೆ ನಾನು ಹೇಗೆ
ತಮ್ಮ ಸೋಮರಾಯ ನನ್ನನ್ನು ಮುಂಗೈ ದಂಡಿಗೆಯನ್ನು ಮಾಡಿಕೊಂಡು ನಮ್ಮ ಕಿಲ್ಲಾರಗಳನ್ನು ಮುಂದೆ ಹಾಕಿಕೊಂಡು ಉಮ್ಮಳ ತಾಣಕ್ಕಾದರೂ ಬಂದೇವು ನೋಡುತ್ತಮ್ಮ. ಹೌದು ಅಣ್ಣ, ಹೌದು. ನಮ್ಮ 700 ಕಿಲ್ಲಾರು ದೋಟಿಯ ಮಕ್ಕಳಲ್ಲಿ ನಿನ್ನನ್ನು ಇಳಿಸುತ್ತೇನೆ ಅಣ್ಣ. ಆಗಲಿ ತಮ್ಮ, ಕಿಲ್ಲಾರು ದೋಟಿಯ ಮಕ್ಕಳನ್ನು ಕೂಡಿಸುವಂತನಾಗುತ್ತಮ್ಮ. ಮಾವನವರೇ, ನಿಮ್ಗೆ ಏನಾಗಿರೋದು? ಮಾವನವರೇ, ಹೀಗೆ ಕುಳಿತುಕೊಂಡಿದ್ದೀರಿ? ಮಾವನವರೇ, ದೇವಿ ಕಣಬಾಯಿ, ಮಾವನವರೇ, ಕೊಳ್ಳ ಕೋಟೆಯ ಕೆಟ್ಟ ಬೇಡರು ನನಗೆ ಈ ಪರಿಸ್ಥಿತಿಗೆ ತಂದಿರುವುದು. ದೇವಿ ಶಿವ ಶಿವ ಶಂಕರ ಪರಮೇಶ್ವರ ಸಿದ್ಧ ಮಾವನವರೇ, ಇದು ಎಂತ ವೇಳೆ ಬಂದಿರೋದು? ಮಾವನವರೇ, ಇರಲಿ ದೇವಿ, ಸ್ವಲ್ಪ ಸಮಾಧಾನ ತಾಳು ದೇವಿ. ಸಮಾಧಾನ ತಾಳು ಎಂದರೆ ಹೇಗೆ ಮಾವನವರೇ? ಪಾರ್ವತಿನಿಗೆ ಹುಡುಕಿ ಮಾಡಿದವರು, ತೇರಾವತಿಲಿ ಅರಿಕೆ ಮಾಡಿದವರು ಮಾವನವರೇ. ಮಾವನವರೇ, ನಮಗೆ ಇಂಥ ವೇಳೆ ಈ 200 ಕಿಲ್ಲಾರಗಳಿಂದ ಬಂದಿರೋದೇನು ಮಾವನವರೇ? ಮಾವನವರೇ, ಪ್ರಿಯಳೇ, ನಮ್ಮಿಂದ ಅಂತ ಗುರುವ ಸನ್ನಾರಿ ಚಿತ್ತರಿಗೆ ಅಪರಾಧ ಆಗಿರೋದು ಮಾವನವರೇ. ಕಲಬಾಯಿ, ಮಾವನವರೇ, ದೇವಿ, ಪ್ರೇಮದ ಮಡವಿ ಕಣಬಾಯಿ. ಏನ್ರಿ ಪತಿದೇವ? ಪ್ರಿಯಳೇ, ಪತಿದೇವ, ತರ ಮಾಡಿದೆ ನೀನು ಪಂಚಾಮೃತ ಅಡಿಯನ್ನು ಸಿದ್ಧಪಡಿಸಿಕೊಂಡು ಬೇಗನೆ ಬಾ ಪ್ರಿಯಳೇ. ಆಗಲ್ರಿ ಪತಿದೇವ. ತಮ್ಮ ಸೋಮರಾಯ, ಅಲ್ಲ, ನೀನು ತಡ ಮಾಡಿದ ಜಕರಾಯ ಮಾಲಿಂಗರಾಯನ್ನು ಕರೆದುಕೊಂಡು ಬಾ ಅಂತ ಹೋಗಿ ಬರುವಂತ ತಮ್ಮ. ಆಗಲಿ
ಅಣ್ಣ ಹೇ ಪ್ರೇಮದ ಪುತ್ರ ಚಕ್ರಾಯ ಮಾಲಿಂಗರಾಯ ಏನ್ರಿ ಚಿಕ್ಕಪ್ಪ ಬೇಗನೆ ಬನ್ನಿರಿ ಕಂದ ಆಗಲಿ ಚಿಕ್ಕಪ್ಪ ನಾವಾದರೂ ಬೇಗನೆ ಬರುತ್ತೆ ತಂದೆಯವರೇ ನಿಮಗೇನಾಗಿರ್ಬೋದು ತಂದೆಯವರೇ ಮಕ್ಕಳು ಸ್ವಲ್ಪ ಸಮಾಧಾನ ತಾಳಿರಿ ಮಕ್ಕಳೇ ಮಗು ಚಕ್ರಾಯ ತಂದೆಯವರೇ ಕೊಳ್ಳಕೌಟೆಯ ಕೆಟ್ಟ ಬೇಡಲು ನನಗೆ ಈ ಪರಿಸ್ಥಿತಿಗೆ ತಂದಿರುವರು ಆ 1100 ಕೆಟ್ಟ ಬೇಡಗಳುಂಡ ಚೆಂಡಾಡಬೇಕು ಮಗು ಚಕ್ರಾಯ ತಂದೆಯವರೇ ವೀರ ಸೂರರಾದ ನಿಮಗೆ 1100 ಕೆಟ್ಟ ಬೇಡರು ಆ 1100 ಕೆಟ್ಟ ಬೇಡರು ನಿಮಗೆ ಈ ಪರಿಸ್ಥಿತಿ ತಂದಿರುವರು ಆ 1100 ಕೆಟ್ಟ ಬೇಡರನ್ನು ನಾನು ಹೊಡೆಯಬೇಕೆಂದರೆ ಈ ಮಾತು ಏಕೆ ಸಾಧ್ಯ ತಂದೆಯವರೇ ಏಕೆ ಸಾಧ್ಯ ಇಲ್ಲ 1100 ಕೆಟ್ಟ ಬೇಡರಿಗೆ ನನ್ನಿಂದ ಮುಟ್ಟಿ ಹೊಡೆಯಲಿಕ್ಕೆ ಸಾಧ್ಯವಿಲ್ಲ ತಂದೆಯವರೇ ಸಾಧ್ಯ ಮೂರ್ಖ ನೀನು ನನಗೆ ಮಗನಲ್ಲ ನಾನು ನಿನಗೆ ತಂದೆಯಲ್ಲ ನೀನು ಹೊಳೆ ಹತ್ತಿಕ್ಕೆ ಇರುವಂತ ನಾನು ಹೊಳೆ ಹೆಚ್ಚಿಕ್ಕೆ ಇರುತ್ತೇವೆ ಕಲಿಯುಗದಲ್ಲಿ ನಂದು ನಿನ್ನ ಭೇಟಿ ಬೇಡ ಮಗನೇ ಬೇಡ ಮಗು ಮಹೇಶ ನೀನಾದರೂ ಬದುಕಿನ ತುಳಿ ಮೇಲೆ ಕೂಡುವಂತ ನಾವು ಕಂದ ಆಗಲಿ ತಂದೆಯವರೇ ನಾನು ನಿಮ್ಮ ಬದುಕಿನ ತೊಳೆ ಮೇಲಾದರೂ ಕುಳಿತುಕೊಳ್ಳುತ್ತೇನೆ ತಂದೆಯವರೇ ನಾನಾದ್ರೂ ನಿಮ್ಮ ಬದುಕಿನ ತೊಳೆ ಮೇಲಾದರೂ ಕುಳಿತುಕೊಂಡಿದ್ದೇನೆ ನೋಡಿ ತಂದೆಯವರೇ ಮಗು ಮಹೇಶ ತಂದೆಯವರೇ ಕಳ್ಳ ಕೌಟಿಯ ಕೆಟ್ಟ ಬೇಡರು ನನಗೆ ಈ ಪರಿಸ್ಥಿತಿಗೆ ತಂದಿರುವರು ಆ 1100 ಕೆಟ್ಟ ಬೇಡರ ರುಂಡ ಚಂಡಾಡುವ ನಿನ್ನಿಂದ ಸಾಧ್ಯವೇ ಮಗು ತಂದೆಯವರೇ ಇದಕ್ಕೆ ನೀವು ವಿಚಾರ ಮಾಡುವಿರಿ ತಂದೆಯವರೇ, ನನ್ನ ಹಡೆದ ತಾಯಿಯ ಆಶೀರ್ವಾದವನ್ನು ಈ ಮಾಳಿಂಗರಾಯನ ಮೇಲಿದ್ದರೆ ಆ ಗುರುವ ಸ್ವನ್ನ ಹರಿಸಿದ್ದರ ದಯಾ ಒಂದು ಈ ಮಾಳಿಂಗರಾಯನ ಮೇಲಿದ್ದರೆ ನಿಮಗೆ ಈ ಪರಿಸ್ಥಿತಿ ತಂದ ಈ 1100 ಬಂಡ ಬೇಡರಿಗೆ 24 ವರ್ಷ ತುಂಬುವುದರೊಳಗಡೆ ಈ 1100 ಬಂಡ ಬೇಡರ ದಂಡಿಲೆ ಧರ್ಮದ ಗಟ್ಟಿ ರುಂಡಿಲೆ ರುದ್ರ ಗಟ್ಟಿ ಮೇಲೆ ಚಂಡಿಲೆ ಚಕ್ರ ಗಟ್ಟಿಯನ್ನು ಕಟ್ಟಿ ಪ್ರತಿ ವರ್ಷಕ್ಕೆ ಬರುವ ಬಡವರ ಭಾರತ ಹುಣ್ಣಿಮೆ ಎಂದೆನಿಸಿ ಈ ಬೇಡರ ಚಂಡವನ್ನು ಕಳೆದ ಚಕ್ರಗಟ್ಟಿ ಮೇಲೆ ನಿಂತು ನುಡಿ ಮಾಡುವಂತ ವೀರ ಮಾಳಿಂಗರಾಯ ನಾನಾಗುತ್ತೇನೆ ತಂದೆಯವರೇ ತೆಗೆದುಕೊಳ್ಳಿ ಕೈಯ ಮೇಲೆ ಕೈ ವಚನ ಸಂತೋಷವಾಯಿತು ತಮ್ಮ ಸೋಮರಾಯ
ಅಣ್ಣ ನಿನ್ನ ಮಡದಿ ಕನಲಾಯಿ ಪಂಚಾಮೃತ ಅಡಿಗೆಯನ್ನು ಸಿದ್ಧಪಡಿಸಿದಳೇನು ತಮ್ಮ? ಹೌದು ಅಣ್ಣ. ಪ್ರೇಮದ ಮಡದಿ ಕಣಬಾಯಿ ಏನ್ರಿ ಪತಿದೇವ? ಪಂಚಾಮೃತ ಅಡಿಗೆಯನ್ನು ಸಿದ್ಧಪಡಿಸಿಕೊಂಡು ಬಂದೇನು ಪ್ರಿಯಳೆ? ಹೌದರಿ ಪತಿದೇವ. ಸೋಮರಾಯ ಅಣ್ಣ ಜಗ್ಗರಾಯ ಮಾಲಿಂಗರಾಯರನ್ನು ಕರೆದುಕೊಂಡು ಹಾಗೂ ನಾನು ನೀನು ಕೂಡಿಕೊಂಡು ಹಾಗೂ ನಿನ್ನ ಮಡದಿ ಕನಬಾಯಿಯನ್ನು ಕರೆದುಕೊಂಡು 5 ಜನರು ಕೂಡಿಕೊಂಡು ಒಂದೇ ಅರಳದಲ್ಲಿ ಪಂಚಾಮೃತ ಊಟವಾದರೂ ಮಾಡಲು ಬಂದಿರಪ್ಪ. ಆಗಲಿ ಅಣ್ಣ. ಪ್ರೇಮದ ಪುತ್ರರಾದ ಜಕ್ಕರಾಯ ಮಾಲಿಂಗರಾಯ ಚಿಕ್ಕಪ್ಪ, ನಿನ್ನ ತಾಯಿ ಕಣ್ಣಬಾಯಿ ಮಾಡಿರ್ತಕ್ಕಂಥ ಪಂಚಾಮೃತ ಅಡಿಗೆ 5 ಜನರು ಕೂಡಿಕೊಂಡು ಒಂದೇ ಆಗಲದಲ್ಲಿ ಊಟವಾದರೂ ಮಾಡೋಣ ಬನ್ನಿ. ಕಂದ ಆಗಲಿ ಚಿಕ್ಕಪ್ಪ, ತಡ ಮಾಡದೆ ಎಲ್ಲರೂ ಕುಳಿತುಕೊಂಡು ಊಟವಾದರೂ ಮಾಡೋಣ ಬನ್ನಿ ಚಿಕ್ಕಪ್ಪ. ತಮ್ಮ ಸೋಮರಾಯ, ನೀನು ಇನ್ನು ಮೇಲೆ ಮಕ್ಕಳನ್ನು ಕರೆದುಕೊಂಡು ಇದೇ ಪ್ರಕಾರವಾಗಿ ಊಟ ಮಾಡಬೇಕು ನೋಡು ತಮ್ಮ. ಆಗಲಿ ಅಣ್ಣ. ಅಣ್ಣ ನಂದು ನಿಂದು ಇದು ಕೊನೆಯ ಊಟಗಾರ ಅಣ್ಣ. ತಮ್ಮ ನಂದು ನಿಂದು ಇದು ಕೊನೆಯ ಊಟಗಾರ ಅಣ್ಣ. ತಮ್ಮ ಸೋಮರಾಯ, ಅಣ್ಣ ನೀನು ಇನ್ನು ಮೇಲೆ ದುಃಖವನ್ನು ಮಾಡಬೇಡ, ನಾನು ಹೇಳುವ ಮಾತನ್ನು ಕೇಳುತ್ತಮ್ಮ. ಆಗಲಿ ಅಣ್ಣ. ತಮ್ಮ ಸೋಮರಾಯ, ಅಣ್ಣ ಇನ್ನು ಮೇಲೆ ಜಗ್ಗರಾಯ ಮಾಲಿಂಗರಾಯರು ನನ್ನ ಮಕ್ಕಳಲ್ಲ ತಮ್ಮ. ಜಗ್ಗರಾಯ ಮಾಲಿಂಗರಾಯರು ನಿನ್ನ ಮಕ್ಕಳನ್ನು ತಿಳಿದುಕೊಂಡು ಹೋಗಬೇಕು ನೋಡುತ್ತಮ್ಮ. ಅಣ್ಣ ಈ ಮಾತನ್ನು ಅಣ್ಣ ಬೇಡ. ಪ್ರೇಮದ ಮಡದಿ ಕಣಬಾಯಿ ಪತಿದೇವ, ಜಕ್ಕರಾಯ ಮಾಲಿಂಗರಾಯರ ಕರೆದುಕೊಂಡು ನಾನು ನೀನು ಕೂಡಿಕೊಂಡು ನನ್ನ ಅಣ್ಣನಿಗೆ ಅರುತ್ತದ್ರ ಬೆಳಗುನ ಬಂದು ಪ್ರಿಯರೇ. ಆಗಲ್ರಿ ಪತಿದೇವ, ನಾವು ನೀವು ಕೂಡಿಕೊಂಡು ಮುದ್ದು ಮಕ್ಕಳನ್ನು ಕರೆದುಕೊಂಡು ಮಾವನವರಿಗೆ ಆರುತ್ತಿ ಅವರ ಬೆಳಗನ್ನು ಬನ್ನಿರಿ ಪತಿದೇವ. ಆಗಲಿ ಪ್ರಿಯರೇ. ಕಂದ ಜಕ್ಕರಾಯ, ಚಿಕ್ಕಪ್ಪ, ನಾವೆಲ್ಲರೂ ಕೂಡಿಕೊಂಡು ಅಣ್ಣನಿಗೆ
ಆರುತ್ತೆ ಅಂದ್ರೆ ಬೆಳಗುನ್ನು ಬನ್ನಿ ಕಂದ. ಆಗಲಿ ಚಿಕ್ಕಪ್ಪ, ತಡ ಮಾಡಿದೆ ಬೆಳಗನ ಬನ್ನಿ ಚಿಕ್ಕಪ್ಪ. ಹತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ. ಎತ್ತುವೆ ನಾರುತಿ ಸಂಧರಿಸಿದ್ದಾಗ ನಾರುತಿ ಸೊಲ್ಲರಿಸಿದ, ಎತ್ತುವೆ ನಾರುತಿ ಸಂಧರಿಸಿದ್ದಾಗ ನಾರುತಿ ಸೊಲ್ಲರಿಸಿದ, ಎಲ್ಲರ ಗುರುವಾರೇ ವನಸಿದಾಗ ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ. ಎತ್ತುವೆ ನಾರುತಿ ಸಿಡಿಯಾನ ಸಿದ್ದಾಗ ನಾರುತಿ ಸಿಡಿಯಾನ ಸಿದ್ದಾಗ, ಎತ್ತುವೆ ನಾರುತಿ ಸಿಡಿಯಾನ ಸಿದ್ದಾಗ ನಾರುತಿ ಸಿಡಿಯಾನ ಸಿದ್ದಾಗ, ಹೋರಕ್ಕೆ ಕಾಶಿಲಿಂಗದ ಬೆಳಗುವೆ ನಾರುತಿ, ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿಯ ಕಾಶಿಲಿಂಗದ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿಯ ತುಕ್ಕಪ್ಪರ ಬೆಳಗುವೆ ನಾರುತಿಯ. ಚಿಕ್ಕಪ್ಪ, ಇನ್ನು ತಂದೆಯ ಮುಖವಾದರೆ ನೋಡಿರಿ ಕಂದ.